ಹಲೋ ಫುಡ್ ಲವರ್ಸ್, ಎಲ್ಲರೂ ಹೇಗಿದ್ದೀರಿ? ಇವತ್ತೊಂದೊಂದು ಒಳ್ಳೆ ಆರೋಗ್ಯವಾದ ರೆಸಿಪಿ ಬಂದ್ಬಿಟ್ಟು ಅರವೆ ಸೊಪ್ಪಿನ ಚಟ್ನಿ ಇಲ್ಲ ದಂಟಿನ ಸೊಪ್ಪಿನ ಚಟ್ನಿ. ಸೊ ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ. ಸೊ ಒಂದು ಕರ್ನಾಟಕದಲ್ಲೇ ಒಂದೊಂದು ರೀತಿ ಭಾಷೆ ಇರುತ್ತೆ ಅಲ್ವಾ, ಒಂದೊಂದು ಕಡೆ ಅದೇ ರೀತಿ ಇದೂ. ಸೊ ನೀವೇನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ ತಪ್ಪದೇನೆ. ಸೊ ಈ ಚಟ್ನಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ವಿಡಿಯೋ ಸ್ಕಿಪ್ ಮಾಡ್ದಿರ ಲಾಸ್ಟ್ ತನಕ ನೋಡಿ. ಸೊ ನಾನಿಲ್ಲಿ ಒಂದು ಅರ್ಧ ಕಟ್ಟಾಗೋಷ್ಟು ಸೊಪ್ಪನ್ನ ನೀಟಾಗಿ ಎಲೆ ಎಂದು ಯಾಕೆ ಅಂದರೆ ದಂಟು ಅದು ಬೇಗ ಬೇಯೋದಿಲ್ಲ. ಒಂದು ವೇಳೆ ದಂಟು ಬೇಯೋ ತನಕ ಬೇಯಿಸಿದ್ರೆ ಎಲೆ ಪೂರ್ತಿ ಮೆತ್ತಗಾಗೋಗ್ಬಿಡುತ್ತೆ. ಹಾಗಾಗಿ ಬರೀ ಎಲೆ ಮಾತ್ರ ಬಿಡಿಸ್ಕೊಳ್ಳಿ, ದಂಟೇನು ಬಿಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಈಗ ನೀಟಾಗಿ ಒಂದು 2-3 ಸಲ ವಾಶ್ ಮಾಡಿಬಿಟ್ಟು, ಮಣ್ಣಿರುತ್ತೆ ಅದರಲ್ಲಿ, ಸೊ ನೀಟಾಗಿ ವಾಶ್ ಮಾಡಿಬಿಟ್ಟು ಸೊ ಈ ರೀತಿಯಾಗಿ ಕುಕ್ಕರ್ಗೆ ಹಾಕ್ಕೊಳ್ಳಿ ತೊಳೆದಿರೋ ಸೊಪ್ಪನ್ನೆಲ್ಲದನ್ನು. ಸೊ ಇವಾಗ ಅದೇ ಕುಕ್ಕರಿಗೆ ನಾವು ಒಂದು ಮೀಡಿಯಮ್ ಸೈಜು 3 ಟೊಮ್ಯಾಟೊ, ಇಲ್ಲ ದೊಡ್ಡವಾದರೆ 1-2 ಇಲ್ಲ 3 ಹಾಕ್ಕೊಳ್ಳಿ. ಟೊಮ್ಯಾಟೊ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಕಟ್ ಸೊಪ್ಪು ಅಷ್ಟೇ, ಸ್ವಲ್ಪನೇ ಮಾತ್ರ ಮಾಡ್ತಾಯಿದ್ದೀನಿ ಚಟ್ನಿ, ಒಂದು ಇಬ್ಬರಿಗಾಗೋಷ್ಟು. ಅದಾದಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಇಲ್ಲ ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಜಾಸ್ತಿ ತಿಂದರೆ ಒಳ್ಳೆಯದು ಫ್ರೆಂಡ್ಸ್, ಜಾಸ್ತಿ ಹಾಕಿದ್ರೂ ಏನು ಪರವಾಗಿಲ್ಲ. ನಾನು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಹಾಕಿದ್ದೀನಿ. ಅದಾದಮೇಲೆ ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿನ ಹಾಕಿ. ಸೊ ಇವಾಗ ಒಂದು ಸೊಪ್ಪಿನ ಚೂರು ಬೇಗ ಬೇಯಬೇಕಲ್ವಾ ಸಾಫ್ಟಾಗಿ, ಹಂಗಾಗಿ 1 ಸ್ಪೂನ್ ಆಗೋವರೆಗೂ ಎಣ್ಣೆನ ಹಾಕಿ. ಸೊ ಎಣ್ಣೆನ ಹಾಕ್ಬಿಟ್ಟು ಒಂದು ಟೀ ಲೋಟದಷ್ಟು ನೀರು ಹಾಕಿ. ಜಾಸ್ತಿ ಹಾಕಬೇಡಿ, ಯಾಕೆ ಅಂತಂದರೆ ಸೊಪ್ಪೆ ನೀರು ಬಿಟ್ಕೊಳ್ಳುತ್ತೆ ಅಲ್ವಾ, ಹಾಗಾಗಿ ಒಂದು ಅರ್ಧ ಲೋಟ ಹಾಕಿದ್ರೂ ಸಾಕಾಗುತ್ತೆ. ನಾನಿಲ್ಲಿ ಮೆಣಸಿನ್ಕಾಯಿನ ಫ್ರೈ ಮಾಡಿ ತೊಗೊತಾ ಇದ್ದೀನಿ. ಫ್ರೈ ಮಾಡೋದ್ರಿಂದ ಚಟ್ನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಸೊಪ್ಪಿನಲ್ಲೇ ನಾವು ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ಖಾರ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಖಾರ ಜಾಸ್ತಿ ಆದರೆ ಆಮೇಲೆ ಕಷ್ಟ. ಸೊ ಫ್ರೈ ಮಾಡಿ ತೊಗೊಳ್ಳೋದ್ರಿಂದ ಟೇಸ್ಟ್ ಅದೊಂಥರ ಡಿಫ್ರೆಂಟಾಗಿ ಬರುತ್ತೆ. ಸೊ ಈಗ ಕುಕ್ಕರು ಒಂದು 8ರಿಂದ 9 ವಿಷಲ್ ಹೊಡಿಸ್ಬೇಕು. ಸೊ ಅವಾಗ ನಿಮಗೆ ನೀಟಾಗಿ ಸಾಫ್ಟಾಗಿ ಕುಕ್ ಆಗುತ್ತೆ ಎಲೆ ಎಲ್ಲದೂ. ಸೊ ಈಗ ಅದು ಬೆಂದಿದೆ ನೋಡಿ, ಕುಕ್ಕರ್ ತೆಗೆದು ತೋರಿಸ್ತಾ ಇದ್ದೀನಿ ಮುಚ್ಚಳ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿ, ಎಣ್ಣೆ ಹಾಕಿರೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬೆಂದಿದೆ ಇದು. ಸೊ ಎಣ್ಣೆ ಹಾಕೋದ್ರಿಂದ ಸಾಫ್ಟ್ ಆಗುತ್ತೆ. ಬೇಳೆ ಸಾರು ಮಾಡುವಾಗಲಿ ಯಾವುದೇ ಮಾಡುವಾಗಲಿ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಇಡಿ. ಇದೆಲ್ಲದು ನಾವು ಹೆಸರು ಒಂಚೂರು ಸೈಡಿಗೆ ಬಗ್ಗಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದೆಲ್ಲದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ತಣ್ಣಗಾಗೋ ತನಕ ಬಿಟ್ಬಿಟ್ಟು ಆಮೇಲೆ ಉಪ್ಪು ಹಾಕಿ ನೀವು ಮಿಕ್ಸಿ ಮಾಡ್ಕೊಳ್ಳಿ. ಜಸ್ಟು ಒಂದು ಹಾಫ್ ಸೆಕೆಂಡ್ ಅಷ್ಟೇ ರೊಟೇಟ್ ಮಾಡ್ಕೊಳ್ಳಿ ಮಿಕ್ಸಿನ, ಯಾಕಂದರೆ ಪೂರ್ತಿ ಸಣ್ಣಗಾದರೆ ಆಮೇಲೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸೊ ಜಸ್ಟ್ ಒಂದು ಹಾಫ್ ಸೆಕೆಂಡ್ ಅಷ್ಟೇ ಜಸ್ಟ್ ಟರ್ನ್ ಮಾಡಿಬಿಟ್ಟು ಆಫ್ ಮಾಡಿಬಿಡಿ. ಸೊ ಈ ರೀತಿಯಾಗಿ ಆಗಿದೆ ಚಟ್ನಿ. ಇವಾಗ ಇದಕ್ಕೆ ಒಗ್ಗರಣೆ ಕೊಡೋಣ. ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ ಬಾಣಲಿಗೆ ನೀವು. ಸೊ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ನೀವು ಸ್ವಲ್ಪ ಉದ್ದಿನಬೇಳೆ, ಒಂದು ಸ್ವಲ್ಪ ಕಡಲೆಬೇಳೆ, ಹಾಗೆಯೇ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ನೀವು ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕಿ, ಅದಾದಮೇಲೆ ಹಸಿ ಕರಿಬೇವನ್ನ ಹಾಕಿ. ಸೊ ಹಸಿ ಕರಿಬೇವು ಹಾಕಿದ್ಮೇಲೆ ನೀವು ಒಣಮೆಣ್ಸಿನ್ಕಾಯಿ ಇದ್ದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಈಗ ನಾವು ಮಿಕ್ಸಿ ಮಾಡಿರೋ ಚಟ್ನಿನ ಇದೆಲ್ಲ ಒಂಚೂರು ಫ್ರೈ ಆದಮೇಲೆ ಮಿಕ್ಸಿ ಮಾಡಿರೋ ಚಟ್ನಿನ ಹಾಕ್ಬಿಟ್ಟು ಸೊ ಒಗ್ಗರಣೆ ಕೊಟ್ಬಿಟ್ಟು ಇಳಿಸ್ಬಿಡಿ, ಆಫ್ ಮಾಡಿಬಿಡಿ. ಒಗ್ಗರಣೆ ಕೊಟ್ಟ ತಕ್ಷಣ ಜಾಸ್ತಿ ಏನು ಬೇಯಿಸೋಕೆ ಹೋಗ್ಬಿಡಿ. ಇದು ರೊಟ್ಟಿಗೆ ಇಲ್ಲ ಚಪಾತಿ, ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇನ್ನೊಂದು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಒಳ್ಳೆ ಆರೋಗ್ಯಕರವಾದ ರೆಸಿಪಿ. ಇದರಲ್ಲಿ ಮೆಡಿಸಿನ್ ಕಂಟೆಂಟ್ ಎಲ್ಲ ಇರುತ್ತಂತೆ. ಈ ಸೊಪ್ಪಿನ ತಿನ್ನೋದ್ರಿಂದ ನಮ್ಮ ಬಾಡಿಗೆ ತುಂಬ ಒಳ್ಳೆಯದಂತೆ. ಹಂಗಾಗಿ ಸೊ ತಪ್ಪದೇನೆ ನಿಮ್ಮ ಮನೇಲಿ ಈ ಸಲ ದಂಟಿನ ಸೊಪ್ಪು ತಂದಾಗ ಈ ರೀತಿ ಚಟ್ನಿ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಪಲ್ಯ ಮಾಡ್ಕೊಂಡಿರ್ತೀರಾ ಇಲ್ಲ ಫ್ರೈ ಮಾಡ್ಕೊಂಡಿರ್ತೀರಾ ಸೊಪ್ಪಿದನ್ನು. ಸೊ ಈ ರೀತಿಯಾಗಿ ಚಟ್ನಿ ಮಾಡ್ಕೊಳ್ಳಿ, ಡಿಫ್ರೆಂಟಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಅದಾದಮೇಲೆ ಪ್ಲೀಸ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ಚಾನಲ್ಗೆ. ಸೊ ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ತಪ್ಪದೇನೆ ಕ್ಲಿಕ್ ಮಾಡಿ. ಆ ಥರ ಮಾಡೋದ್ರಿಂದ ನಿಮಗೆ ನಾನು ನೆಕ್ಸ್ಟ್ ಮಾಡೋ ರೆಸಿಪಿ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಸೊ ಮಾಡೋ ತಕ್ಷಣ ನೀವು ನೋಡ್ಬೋದು. ಸೊ ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡಿ, ಅವ್ರು ಕೂಡ ಮಾಡ್ಕೊಂಡು ಎಂಜಾಯ್ ಮಾಡಲಿ. ಒಂದು ಹೆಲ್ದಿಯೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು.